ಸ್ನೇಹಿತರೆ, ಕಾಮಿಡಿ ಕಿಲಾಡಿಗಳ ಸೀಸನ್ 3ಯ ವಿನ್ನರ್ ಆದಂತಹ ರಾಕೇಶ್ ಪೂಜಾರಿ ಅವರು ಇಂದು ಬೆಳಗ್ಗೆ ಲೋ ಬಿಪಿ ಮತ್ತು ಹೃದಯಾಘಾತದ ಕಾರಣದಿಂದ ಅವರು ನಿಧನರಾಗಿದ್ದಾರೆ. ಅದ್ಭುತವಾದಂತಹ ಹಾಸ್ಯ ಪ್ರತಿಭೆ, ಅದ್ಭುತವಾದಂತಹ ಕಲಾವಿದ, ಯಾರನ್ನು ನೋಡಿದರೂ ಸಹಿತ ನಗುಮುಖದಲ್ಲೇ ಮಾತನಾಡುವಂತಹ ವ್ಯಕ್ತಿ, ಎಲ್ಲರನ್ನು ಸದಾಕಾಲ ನಗಿಸುತ್ತಾ ಎಲ್ಲರ ಜೊತೆ ಸದಾಕಾಲ ನಗುತ್ತಾ ಇರುವಂತಹ ವ್ಯಕ್ತಿ ಇಂದು ಬೆಳಗ್ಗೆ ಇಹಲೋಕವನ್ನ ತ್ಯಜಿಸಿದ್ದಾರೆ. ಸ್ನೇಹಿತರೆ, ಆ ವ್ಯಕ್ತಿ ಹೆಂಗೆಂದ್ರೆ ದಕ್ಷಿಣ ಕರ್ನಾಟಕದಲ್ಲೇ ಹುಟ್ಟಿದ್ದರೂ ಸಹಿತ ಉತ್ತರ ಕರ್ನಾಟಕದ ಮೇಲೆ ಅಪಾರವಾದಂತಹ ಅಭಿಮಾನ ಮತ್ತು ಅಲ್ಲಿನ ಜನಗಳ ಮೇಲೆ ಅಪಾರವಾದಂತಹ ಪ್ರೀತಿ ಹೊಂದಿದ್ದ. ಅಥವಾ ಮೈಸೂರು, ಉತ್ತರ ಕರ್ನಾಟಕ ಕಡೆ ಅಂತೂ ನೆಕ್ಸ್ಟ್ ಲೆವೆಲ್ ಇದಿರುತ್ತೆ, ತುಂಬಾ ಪ್ರೀತಿ ಕೊಡ್ತಾರೆ. ಉತ್ತರ ಕರ್ನಾಟಕದಲ್ಲಿ ಕಲಾವಿದರನ್ನಾಗಲಿ ಇಲ್ಲ ಅಂದ್ರೆ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಮಿಂಚಿದ್ದರೆ ಸಾಕು ಅವರನ್ನ ದೊಡ್ಡ ಮಟ್ಟಿಗೆ ನೋಡ್ತಾರೆ, ಅವರಿಗೆ ಪ್ರೀತಿ ಕೊಟ್ಟು ಆರೈಸ್ತಾರೆ ಅನ್ನೋ ರೀತಿ ಮಾತನಾಡಿದ್ರು. ಅದು ಅಲ್ಲದೆ ರಾಕೇಶ್ ಪೂಜಾರಿ ಅವರು ಉತ್ತರ ಕರ್ನಾಟಕದ ಫ್ಯಾನ್ಸ್ ಕ್ರೇಜ್ ಯಾವ ರೀತಿಯಾಗಿರುತ್ತೆ ಅನ್ನೋದಕ್ಕೆ ಹೇಳ್ತಾರೆ. ನಮ್ಮ ಹತ್ರ ಬಂದು ತುಂಬಾ ಸರೌಂಡ್ ಆಗ್ತಾರೆ, ಅಪ್ಕೊಳ್ತಾರೆ, ತಪ್ಕೋತಾರೆ, ಫೋಟೋ ಅದು ಮತ್ತೆ. ಬಟ್ ನಮ್ ಕಡೆ ಬಂದ್ರೆ ಏನೇ ಹೇಳಿ ದಕ್ಷಿಣ ಕರ್ನಾಟಕಕ್ಕೆ ಹೋಲಿಸಿಕೊಂಡ್ರೆ ಉತ್ತರ ಕರ್ನಾಟಕದಲ್ಲಿ ಫ್ಯಾನ್ಸ್ ಬೇಸ್ ಜಾಸ್ತಿ ಆಗಿರುತ್ತೆ. ಅಲ್ಲಿ ಅವರು ತೋರಿಸುವಂತಹ ಪ್ರೀತಿ ಅಭಿಮಾನವೇ ಬೇರೆ, ಇಲ್ಲಿ ತೋರಿಸುವಂತಹ ಪ್ರೀತಿ ಅಭಿಮಾನವೇ ಬೇರೆ ಅನ್ನೋ ರೀತಿ ಹೇಳ್ತಾರೆ. ಇರ್ತಾರೆ ಇಲ್ಲ, ಸೊ ಹಾಗಾಗಿ ಅಲ್ಲಿದ್ದು ಪ್ರೀತಿದ್ದು ಟೈಪ್ ಬೇರೆ, ಇಲ್ಲಿದ್ದು. ಬಟ್ ನಮ್ಗೆ ನಾವು ಪುಣ್ಯವಂತರ ಎರಡು ಟೈಪ್ ಇದ್ದು 2-3 ಟೈಪ್ ಪ್ರೀತಿನ ಎಕ್ಸ್ಪೀರಿಯನ್ಸ್ ಮಾಡ್ತೀವಲ್ಲ, ಸೊ ಅದು ಖುಷಿ. ಮತ್ತೆ ಹೋದಾಗೆಲ್ಲ ದೇವಸ್ಥಾನಕ್ಕೆ ಎಲ್ಲ ಜಾಸ್ತಿ ನಾನು ಹೋಗೋದು. ಸೊ ಅಲ್ಲಿ ಹೋದಾಗೆಲ್ಲ ತಲೆ ಬೂಜಿ ಹೀಗೆ ದೃಷ್ಟಿ ಎಲ್ಲ ತೆಗೆದು ಇನ್ನೂ ಎತ್ತರಕ್ಕೆ ಬೆಳಿ ಈ ತರ ಎಲ್ಲ ಆಶೀರ್ವಾದ ನಮ್ ಕಡೆ ಜಾಸ್ತಿ ಈ ಹಿರಿಯ. ಅದು ಅಲ್ಲದೆ ಇಲ್ಲಿ ರಾಕೇಶ್ ಪೂಜಾರಿ ಅವರು ತಮ್ಮ ಕಡೆ ಯಾವ ರೀತಿಯಾದಂತಹ ಫ್ಯಾನ್ಸ್ ಬೇಸ್ ಇರುತ್ತೆ ಮತ್ತು ಉತ್ತರ ಕರ್ನಾಟಕದಲ್ಲಿ ಯಾವ ರೀತಿಯಾದಂತಹ ಫ್ಯಾನ್ಸ್ ಬೇಸ್ ಇರುತ್ತೆ ಅಂತ ಒಂದು ಇಂಟ್ರೋ ಅಲ್ಲಿ ಹೇಳ್ತಾರೆ. ಸ್ನೇಹಿತರೆ, ಅಂತ ಅದ್ಭುತವಾದಂತಹ ವ್ಯಕ್ತಿ ಇವತ್ತು ಇಹಲೋಕವನ್ನೇ ತ್ಯಜಿಸಿದ್ದಾರೆ. ಅದು ಅಲ್ಲದೆ ದರ್ಶನ್ ಸರ್ ಅವರ ಅಪ್ಪಟ ಅಭಿಮಾನಿ ಈ ರಾಕೇಶ್ ಪೂಜಾರಿ ಅವರು. ಒಂದು ಬಾರಿ ದರ್ಶನ್ ಸರೇ ಇಲ್ಲಿ ರಾಕೇಶ್ ಪೂಜಾರಿ ಅವರಿಗೆ ನಾನು ನಿಮ್ಮ ಅಭಿಮಾನಿ ಅಂತ ಹೇಳಿದ್ರಂತೆ. ಅದನ್ನ ಕೇಳಿ ಇಲ್ಲಿ ರಾಕೇಶ್ ಪೂಜಾರಿ ಅವರೇ ಒಂದು ಕ್ಷಣ ದಂಗಾಗಿ ನಿಂತಿದ್ರಂತೆ. ಏನು ಇಂತಹ ದೊಡ್ಡ ಸೆಲೆಬ್ರಿಟಿ, ಇಂತಹ ದೊಡ್ಡ ಕಲಾವಿದ ನಾನು ನಿನ್ನ ಫ್ಯಾನ್ ಅಂತ ಹೇಳ್ತಿದ್ದಾರಲ್ಲ ಅಂತ ಹೇಳಿ ಅವರು ತಪ್ಪಾಯ್ತು ಒಂದ್ ಅಳತಿ ದೇವ್ರ ಮುಂದ್ಗಡೆ ಮಾಡೋ ರೀತಿ ಎಲ್ಲ ಮಾಡ್ತಿದ್ರಂತೆ. ಆ ರೀತಿ ಎಲ್ಲ ಸಹಿತ ಇಲ್ಲಿ ಇಂಟ್ರೋ ಅಲ್ಲಿ ಹೇಳಿದ್ರು. ನಿಮ್ ತುಂಬಾ ದೊಡ್ಡ ಫ್ಯಾನ್ ಸರ್ ನಾನಂದ್ರು. ನಾನು ಯಾರು ನನ್ಗೆ ಹೇಳಲಿಕ್ಕಿಲ್ಲ, ಯಾರು ನಮ್ಮ ಮನೇಲಿ ಯಾರು ನೋಡ್ತಾರೆ, ನೀವು ಕುಳ್ಳ ಇರೋರು ನಾನ ಅಂತ. ಅವತ್ತು ಅಯ್ಯೋ ಇದು ನಿಜಾನ ಸುಳ್ಳ ಭ್ರಮೇನ ಅಥವಾ ಕನಸ ಒಂದು ಗೊತ್ತಾಗ್ತಿಲ್ಲ. ಅಂತಹ ಅಪ್ಪಟ ಅಭಿಮಾನಿ ಇಲ್ಲಿ ದರ್ಶನ್ ಸರ್ಗೆ ರಾಕೇಶ್ ಪೂಜಾರಿ ಅವರು. ಸ್ನೇಹಿತರೆ, ಅಷ್ಟೇ ಅಲ್ಲ, ಇಲ್ಲಿ ರಾಕೇಶ್ ಪೂಜಾರಿ ಅವರು ದರ್ಶನ್ ಸರ್ ಅವರ ಫ್ಯಾನ್ ಬೇಸ್ ಯಾವ ರೀತಿಯಾಗಿರುತ್ತೆ ಅನ್ನೋದಕ್ಕೆ ಕೇವಲ ಒಂದು ಉದಾಹರಣೆ ಕೊಡ್ತಾರೆ. ಸ್ಟೇಜಿಗೆ ಬಂದು ಅವ್ರು ಮಾತಾಡಕ್ ಸ್ಟಾರ್ಟ್ ಮಾಡಿದಾಗ ಇವರು ಕ್ಲಾಪ್ ವಿಸಿಲ್ ನಿಲ್ತಾ ಇಲ್ಲ. 10,000 ಜನ ವಿಸಿಲ್ ಹೊಡೆದಿದ್ದಾರೆ ಅಂದ್ರೆ ಅದ್ ಯಾವ ತರ ಸೌಂಡ್ ಕ್ರಿಯೇಟ್ ಆಗಿ ಇವ್ರ ಹೆಸರು ಮ್ಯಾಮ್ ಬೊಬ್ಬೆ ಹೊಡಿತಿದ್ದಾರೆ ಮೈಕ್ ಅಲ್ಲಿ, ನಿಲ್ಸಿ ಅಂತ ಇವರು ನಿಲ್ಲಿಸ್ತಾನೆ ಇಲ್ಲ. ಅದಾದ್ಮೇಲೆ ದರ್ಶನ್ ಸರ್ ಒಮ್ಮೆ ಹಿಂಗಂದ್ರು 2 ಸೆಕೆಂಡ್ ಸ್ಟಾಪ್ ಅಲ್ಲಿ. ಸ್ನೇಹಿತರೆ, ಇಲ್ಲಿ ರಾಕೇಶ್ ಪೂಜಾರಿ ಅವರು ಅಷ್ಟೊಂದು ದೊಡ್ಡ ಅಭಿಮಾನಿ ದರ್ಶನ್ ಸರ್ಗೆ. ಕಾಮಿಡಿ ಕಿಲಾಡಿಗಳ ಸೀಸನ್ 3ಯ ವಿನ್ನರ್ ಆಗಿ ಹಲವಾರು ಕಾರ್ಯಕ್ರಮಗಳನ್ನ ಕೊಟ್ಟು ಜನಗಳನ್ನ ರಂಜಿಸುತ್ತಾ, ನಗಿಸುತ್ತಾ, ಸದಾ ಯಾವುದಾದ್ರೂ ಒಬ್ಬ ವ್ಯಕ್ತಿ ಸಿಗಲಿ ಅವರಿಗೆ ನಗುಮುಖದಿಂದ ಮಾತನಾಡಿಸುತ್ತಾ, ಎಲ್ಲರನ್ನ ಕಾಲೆಳೆಕೊಂಡು ರಂಜಿಸುತ್ತಾ ಇರುವಂತಹ ವ್ಯಕ್ತಿ ಇವತ್ತು ಮಾಯವಾಗಿ ಹೋಗಿದ್ದಾರೆ. ಅವರ ಅಗಲಿಕೆಯ ಸುದ್ದಿ ಕೇಳಿ ಇಲ್ಲಿ ರಕ್ಷಿತಾ ಅವರು, ಮಗನೇ ಇನ್ನು ಮುಂದೆ ನಿನ್ನ ಜೊತೆ ಮಾತನಾಡಲಾಗುವುದಿಲ್ಲ, ನಾನು ನಿನ್ನ ತುಂಬಾ ಮಿಸ್ ಮಾಡ್ಕೊಂತೀನಿ ಅನ್ನೋ ರೀತಿ ಭಾವನಾತ್ಮಕವಾಗಿ ಇಲ್ಲಿ ಪೋಸ್ಟ್ ಅನ್ನು ಹಾಕಿದ್ದಾರೆ. ಸ್ನೇಹಿತರೆ, ರಾಕೇಶ್ ಪೂಜಾರಿ ಅವರು ಇಂದು ನಮ್ಮನ್ನ ಅಗಲಿದ್ದಾರೆ ನಿಜ, ಆದ್ರೆ ಇಲ್ಲಿ ರಾಕೇಶ್ ಪೂಜಾರಿ ಅವರು ಜನಗಳನ್ನ ರಂಜಿಸಿರೋದು ಮತ್ತು ಅವರ ಕಲೆ ಸದಾ ನಿಮ್ಮ ಜೊತೆ ಇರುತ್ತೆ ಅಂತ ಹೇಳುತ್ತಾ, ಇಲ್ಲಿ ರಾಕೇಶ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳುತ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಶಿವಂ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.